ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಏನಪ್ಪ ಅಂತಂದರೆ, ಮದುವೆ ಫಿಕ್ಸ್ ಎಲ್ಲ ಆದಮೇಲೆ ಫಸ್ಟ್ ಟೈಮ್ ಇವಳಿಗೆ ಪ್ರಪೋಸ್ ಮಾಡಿದ್ವಿ. ಮಾಡಿದ ಜಾಗಕ್ಕೆ ನಾನು ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪುನಃ 1 ವರ್ಷ ಆದಮೇಲೆ ಸೇಮ್ ಡೇಟ್ 19th July 2024 ನಾನು ಪ್ರಪೋಸ್ ಮಾಡಿದ್ದೆ. ದಿನ ಬಂದು ಇವತ್ತಿಗೆ 1 ವರ್ಷ ಆಗಿದೆ. ಸೊ ಈ ವಿಚಾರನ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಯಾರಿಗೂ ಕೂಡ ಶೇರ್ ಮಾಡಿರಲಿಲ್ಲ. ತುಂಬ ಸೀಕ್ರೆಟಾಗಿ ಹಾಗೆ ಮೇಂಟೈನ್ ಮಾಡಿದ್ವಿ. ಬಟ್ ಇದನ್ನು ರಿವೀಲ್ ಮಾಡೋಕ್ಕೊಂದು ಸುವರ್ಣ ಅವಕಾಶ ಸಿಗ್ತಾ ಇದೆ. ಒನ್ ಇಯರ್ ಆದಮೇಲೆ ಪುನಃ ಅದೇ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೇವೆ. ಯಾವ ಪ್ಲೇಸ್ ಅದು, ಹೇಗಿರುತ್ತೆ, ಏನೆಲ್ಲ ಮೆಮೊರೀಸ್ಗಳು ನಮ್ಮಲ್ಲಿ ಇದೆ ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಬರ್ತೀವಿ. ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ಈ ಪ್ಲೇಸ್ ಏನಪ್ಪ ಅಂತಂದರೆ ಅವಾಗ ಕ್ಲೋಸ್ ಆಗಿತ್ತು. ಇಲ್ಲೇ ಬಂದು ನಾನು ಕಾರ್ ನಿಲ್ಲಿಸ್ಕೊಂಡು ಸ್ವಲ್ಪ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದ ಜಾಗ. ನೀವೇ ಮಾಡಿದ್ದಾ? ಯಾವಾಗ ಮಾಡಿದ್ರಿ ಇದನ್ನೆಲ್ಲ? ಎನ್ವೆಲಪ್ ಕೊಟ್ಬಿಟ್ಟು ಡ್ಯಾಶ್ ಬೋರ್ಡ್ಗೆ ಹಾಕು ಅಂತ ಹೇಳ್ದೆ. ಹೇಳ್ತೆ ಇನ್ಶೂರೆನ್ಸ್ದು ಒಂಚೂರು ಹಂಗೆ ತೆಗೆದು ಅಲ್ಲಿ ಡ್ಯಾಶ್ ಬೋರ್ಡ್ಗೆ ಇಟ್ಬಿಡು ಅಂತ. ಹೊರಗಡೆ ಏನಾಯ್ತು? ವೆಯ್ಟ್ ಏನೇನೋ ಮಾಡಿದೀರ ನೀವು. ಆಯ್ತು, ತೆಗಿದಾ? ನೋ ಅದನ್ನ ಓಪನ್ ಮಾಡು. ಯಾವ್ದಾ? ಮಾಂಡವ್ ಮೋಟರ್ಸ್ ಕವರ್ ಇದ್ರೊಳಗೆ ಓಪನ್ ಮಾಡಿ. ನಾನು ಸುಮ್ಮನೆ ಇಂಟೆನ್ಸ್ಲೇ ಕೇಳಿಲ್ಲ. ಅಪ್ಪ, ಇಷ್ಟೊಂದಿಲ್ಲ ಆರ್ಟಿಸ್ಟ್ ಯಾವಾಗಾದ್ರಿ ನೀವು? ಸೀರಿಯಸ್ಲಿ? ಓ ಮೈ ಗಾಡ್. ಹಿಂಗಾ? ಹಾಂ, ಓಕೆ, ನಾನು ನೋಡ್ತೀನಿ. ಸೋಮಾರ್ಪೇಟೆ ಎಂಟ್ರಿ ಆಗ್ತಾ ಇದ್ದೀವಿ. ಸೋಮಾರ್ಪೇಟೆಯಿಂದ ಸ್ವಲ್ಪ ದೂರ, ಒಂದು 8ರಿಂದ 10 ಕಿಲೋಮೀಟರ್ ಅಷ್ಟೇ. ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್. ಹೋಗೋಣ. ಈ ಕೆರೆயின் ಮುಂದೆ ನಿಂಗೆ ಏನು ಹೇಳ್ದೆ ಹೇಳು? ಎನ್ವೆಲಪ್ ಇದೆ ಮೊನ್ನೆ ತೆಗೆದ್ಬಿಟ್ಟು ಡ್ಯಾಶ್ ಬೋರ್ಡ್ಗೆ ಇಡು ಅಂತ ಅಂದೆ. ಅವಾಗ ಏನಾಯ್ತು ಅಂದ್ರೆ ಅವ್ರು ಹೇಳಿದ್ರಲ್ಲ ಅಂತ ಹಂಗೆ ನಾನು ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಫುಲ್ ಚಾಕ್ಲೇಟ್ಸ್. ವಾವ್, ಅದ್ರಲ್ಲೇ ಫುಲ್ ಖುಷಿ ಆಗ್ಬಿಟ್ಟೆ. ಅದ್ರ ಕೆಳಗಡೆ ಇನ್ನು ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಇಟ್ಟಿದ್ರು. ಏನಿರ್ಬೋದು ಅಂತ ತೆಗ್ದು ನೋಡಿದ್ರೆ ಇವರೇ ಫುಲ್ ಹ್ಯಾಂಡ್ ರಿಟರ್ನ್ ನನ್ನ ಬಗ್ಗೆ ಫುಲ್ ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬರಲ್ಲ ಆದ್ರೂ ಏನೋ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಏನೇನೋ ಮಾಡಿದ್ರು. ಬಟ್ ಫುಲ್ ಎಫರ್ಟ್ಸ್ ಹಾಕಿ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್. I never believed in love at first sight until I saw you. Oh my god. ನಿನ್ಗೆ ಈ ಕಲರು? Now my heart beats for you every moment. Always lost control when you by this. You have become the light of my life. I'm so lucky to have you in my life. Cute ಆಗಿದೆ. I always enjoy the time spent with you. Here and ಹೆಂಗಿದೆ ನಂದು. Oh my god. I think I'm falling in love with you. If I have to choose between you and life, I choose the last breath to say I love you. I love you, baby. Yes, I love you. ಇನ್ನೇನು ಹತ್ತಿರ ಇದ್ದೀವಿ ನಾವು ಸ್ಪಾಟ್ ಹತ್ರ. ಆ ಸ್ಪಾಟ್ ಹೆಂಗೆ ಕಾಣಿಸುತ್ತೆ ಸ್ವಲ್ಪ ದೂರದಿಂದ, ಇನ್ನೊಂದು ಫಾರ್ ಅವೇ ಒಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹತ್ತಿರ ಹೋಗ್ತೀವಿ. ದೂರದಿಂದ ಹೇಗಿದೆ ಅಂದರೆ ಈ ರೀತಿ ಕಾಣಿಸುತ್ತೆ. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇವಾಗ ನಾವು ಫಾಲ್ಸ್ ಹತ್ರಕ್ಕೆ ಹೋಗಬೇಕು. ಲೈಕ್ ಇದೊಂಥರ ಅಡ್ವೆಂಚರಸ್ ಪ್ಲೇಸ್ ಥರ. ತೋರಿಸ್ತೀನಿ ನಿಮಗೆ ಹೆಂಗಿದೆ, ಹೆಂಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ. ಈ ಥರ ಸ್ಟೆಪ್ಸ್ ಎಲ್ಲ ಇದೆ. ದೇವ್ ಆಲ್ರೆಡಿ ಆ ಕಡೆ ಕ್ರಾಸ್ ಆಗೋದ್ರು. ಫಸ್ಟ್ ಟೈಮ್ ದೇವ್ ಇಲ್ಲಿಗೆ ಪ್ರಪೋಸ್ ಮಾಡಕ್ಕೆ ಕರ್ಕೊಂಡ್ಬಂದ್ವಲ್ಲ, ಆಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಪಾತ್ ಅಂತ ಈ ಥರ ಏನೂ ಇರಲಿಲ್ಲ. ಈ ಸರಿ ಬಂದಾಗ 1 ಇಯರ್ ಆದಮೇಲೆ ಈ ಥರ ಪಾತ್ ಎಲ್ಲ ಮಾಡಿದ್ದಾರೆ.
ಬಟ್ ಲಾಸ್ಟ್ ಟೈಮ್ ನಾವು ಹೆಂಗೆ ಹೋಗಿದ್ವಿ, ಹೆಂಗೆ ನನ್ನ ಆ ಕಡೆ ಕರ್ಕೊಂಡು ಹೋಗಿದ್ರು ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮೇಲೆ ಕೇರ್ಫುಲ್. ಅಲ್ಲೇನಿಲ್ವಾ ವಿಡಿಯೋ ವಿಡಿಯೋ ಹೋಗ್ಬೇಡ ಬಾಯ್ ಕಡೆ. ಹುಷಾರಾಗಿ ಬಾ. ಡಿಕ್ಕಿಲಿ ಏನೋ ಸರ್ಪ್ರೈಸ್ ಇದೆ, ಡೋರ್ ಓಪನ್ ಮಾಡು ಅಂತ ಹೇಳಿದ್ರು. ನಾನು ಏನಿರ್ಬೋದು ಅಂತ ಫುಲ್ ಕ್ಯೂರಿಯಾಸಿಟಿಲಿ ಓಪನ್ ಮಾಡಿ ನೋಡಿದೆ. ಎಸ್ ಎಸ್ ಕೊಡಿ ಮಾಡಿಸ್ಕೊ ಫುಲ್ಲ. ನಿಮ್ದು ಒಂದು ಕ್ಷಣ ಇಲ್ಲೇ ಕಳೆದೋಗ್ಬೇಕು ಅನ್ಸ್ಬೇಕು, ಆ ಥರ ಪ್ಲೇಸ್ ಇದು. ಹಿಂಗೆ ಸುಮ್ಮನೆ ನಿಂತ್ಕೊಂಡು ಫುಲ್ ಮಳೆ ಬರ್ತಾ ಇತ್ತು. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ಬರ್ತಾ ಇತ್ತು. ಹಿಂಗೆ ವ್ಯೂ ನೋಡ್ತಾ ಇದ್ದೆ, ಹಂಗೆ ದೇವ್ ಸಡನ್ನಾಗಿ ಬಂದು ನಿಂತ್ಕೊಂಡು ನೀಲ್ ಡೌನ್ ಎಲ್ಲ ಮಾಡಿ ಪ್ರಪೋಸ್ ಮಾಡಿದ್ರು. ಆ ಮೂಮೆಂಟ್ ನಂಗೆ ಮರೆಯೋಕ್ಕೆ ಆಗಲ್ಲ, ಅಷ್ಟು ಸ್ಪೆಷಲ್. ಇದೆಲ್ಲ ಆದಂಥ ಜಾಗದ ಹೆಸರು ಅಬ್ಬೆಮಠ ಫಾಲ್ಸ್ ಅಂತ ಹೇಳಿ, ಸೋಮಾರಪೇಟೆಯಿಂದ 8 ಕಿಲೋಮೀಟ್ರ್ ದೂರದಲ್ಲಿದೆ.